ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ NEP ಬಂದಿದೆ. ನೀವು ಓಪನ್ ಎಲೆಕ್ಟಿವ್ ಆಗಿ ಏನಾದರೂ ಕೆಮಿಸ್ಟ್ರಿ ತೊಗೊಂಡಿದ್ರೆ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅನ್ನೋದನ್ನು ಓದ್ತೀರಾ. ಆ ಚಾಪ್ಟ್ರಲ್ಲಿ ನಾನು ಕಾನ್ಸೆಪ್ಟ್ ಆಫ್ ಎನರ್ಜಿ ಇನ್ ಬಯೋಸಿಸ್ಟಮ್ಸ್ ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 6 ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು 7ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಕಾರ್ಬೋಹೈಡ್ರೇಟ್ ಕೆಟಬಾಲಿಕ್ ಪ್ರೋಸೆಸ್ ಏನಾಗುತ್ತಲ್ಲ ಅದರಲ್ಲಿ ಬರುವಂಥ ನಿಮಗೆ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ನ ತೊಗೊಂಡ್ರೆ 4 ಸ್ಟೆಪ್ಪಲ್ಲಿ ಆಗುತ್ತೆ. ಅದರಲ್ಲಿರುವಂಥ 3ನೇ ಸ್ಟೆಪ್ಪೇ ನಮಗೆ ಕ್ರಿಕ್ ಸೈಕಲ್. ಫಸ್ಟ್ ಸ್ಟೆಪ್ಪಲ್ಲೂ ಗ್ಲೈಕಾಲಿಸಿಸ್ ಆಗುತ್ತೆ. ಅದನ್ನು ಆಲ್ರೆಡಿ ಅದ್ರ ಬಗ್ಗೆ ಡೀಟೇಲಾಗಿ 2 ವಿಡಿಯೋ ನಾನು ಇದಕ್ಕಿಂತ ಮುಂಚೆ ಮಾಡಿದ್ದೀನಿ. ನೀವು ಅದನ್ನು ಪ್ಲೇ ಲಿಸ್ಟ್ ಹೋಗಿ NEP ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಥವಾ ಓಪನ್ ಎಲೆಕ್ಟಿವ್ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಸು ಬರ್ತಾ ಹೋಗುತ್ತೆ. ಆ್ಯಕ್ಚುಲಿ 3 ಯೂನಿಟ್ ಇರುತ್ತೆ. ಇದು 3rd ಯೂನಿಟಲ್ಲಿ ಲಾಸ್ಟ್ ಟಾಪಿಕ್ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ಎಪಿಸೋಡಲ್ಲಿ ನಾನು ಕ್ರಿಕ್ ಸೈಕಲ್ ಬಗ್ಗೆ ಇನ್ಫಾರ್ಮೇಷನ್ನ ಹೇಳ್ತಾ ಹೋಗ್ತೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ 4 ಸ್ಟೇಜ್ ಇರುತ್ತೆ, 4 ಸ್ಟೆಪ್ ಇರುತ್ತೆ. ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಗ್ಲೂಕೋಸ್ ಏನಿದೆಯಲ್ಲ ಅದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಆಗಿ ಕನ್ವರ್ಟ್ ಆಗುತ್ತೆ, ಅಥವಾ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ಲೂಕೋಸ್ ಏನಾಗುತ್ತೆ, ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್. ಗ್ಲೂಕೋಸ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಆಕ್ಸಿಜನ್ನು ಇಸ್ ರೆಡ್ಯೂಸ್ ಟು ವಾಟರ್. During this process, the energy is released in the form of ATPs. Nearly 36 to 38 ATPs are formed when each glucose molecule undergoes oxidation, undergoes cellular respiration. ಆ್ಯಕ್ಚುಲಿ ಇದು 4 ಸ್ಟೇಜಲ್ಲಿ ಆಗುತ್ತೆ. ಫಸ್ಟ್ ಸ್ಟೇಜ್ಗೆ ನಾವು ಗ್ಲೈಕಾಲಿಸಿಸ್ ಅಂತ ಕರಿತೀವಿ. ಸೆಕೆಂಡ್ ಸ್ಟೇಜ್ಗೆ ಫಾರ್ಮೇಷನ್ ಆಫ್ ಅಸಿಟೈಲ್ ಕೋಎನ್ಝೈಮ್ A, ಅಸಿಟೈಲ್ CoA ಅಂತ ಬರೀತಾರೆ ಯೂಶಲಿ. ಥರ್ಡ್ ಒನ್ ಇಸ್ ಕಾಲ್ಡ್ ಆಸ್ ಕ್ರಿಕ್ ಸೈಕಲ್. ಇದಕ್ಕೆ TCA ಸೈಕಲ್ ಅಂತ ಕರೀತಾರೆ, ಸಿಟ್ರಿಕ್ ಆಸಿಡ್ ಸೈಕಲ್ ಅಂತಲೂ ಕರೀತಾರೆ. ಯಾಕೆ ಅನ್ನೋದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. 4ನೇ ಸ್ಟೆಪ್ ಏನಿದೆಯಲ್ಲ, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆ್ಯಂಡ್ ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್. ಸೊ ನಮಗೆ ಸೆಲ್ಯುಲಾರ್ ರೆಸ್ಪಿರೇಷನ್ ಏನಾಗುತ್ತಲ್ಲ ಈ 4 ಸ್ಟೆಪ್ಪಲ್ಲಿ ಆಗುತ್ತೆ. ಅಥವಾ ವಾಟ್ ಎವರ್ ದ ಫುಡ್ ದಟ್ ವಿ ಆರ್ ಗೋಯಿಂಗ್ ಟು take that undergoes metabolism, that undergoes conversion of energy in these 4 steps. ಸೊ ಆಲ್ರೆಡಿ ನಾನು ಮುಂಚೆನೇ ಹೇಳ್ದಂಗೆ ಗ್ಲೈಕಾಲಿಸಿಸ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗ್ಲೈಕಾಲಿಸಿಸಲ್ಲಿ ಏನಾಗುತ್ತೆ ಅಂದರೆ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಏನಿದೆಯಲ್ಲ ಇಟ್ ಅಂಡರ್ಗೋಸ್ 10 ಡಿಫ್ರೆಂಟ್ ಸ್ಟೆಪ್ಸ್. ಆ್ಯಂಡ್ ಇವಾಗ ಗ್ಲೂಕೋಸ್ ಗೆಟ್ ಕನ್ವರ್ಟೆಡ್ ಇಂಟು 1 unit of glucose get converted into pyruvate, 2 molecules of pyruvate, partial oxidation of glucose molecule to form the 2 molecules of pyruvate. Actually the 10 different steps ali agutte. Totally 2 ATPs will be generated in the first step of cellular respiration. Second step ಅಲ್ಲಿ ಏನಾಗುತ್ತೆ ಅಂದರೆ whatever the pyruvate that has been formed during the glycolysis, it enters the mitochondrial matrix and there it undergoes oxidation, oxidative decarboxylation to form acetyl coenzyme A. This reaction is catalyzed by pyruvate dehydrogenase enzyme. Again ನಿಮಗೆ ಗ್ಲೈಕಾಲಿಸಿಸ್ ಇರ್ಬೋದು, ಫಾರ್ಮೇಷನ್ ಆಫ್ ಅಸಿಟೈಲ್ ಕೋಎನ್ಝೈಮ್ ಇರ್ಬೋದು, ಅಥವಾ ಕ್ರಿಕ್ ಸೈಕಲ್ ಇರ್ಬೋದು. ಈ 3 ನಿಮ್ಗೆ ಏನಾಗುತ್ತೆ ಅಂದರೆ ಆಲ್ ದ ಡಿಫ್ರೆಂಟ್ ಸ್ಟೆಪ್ಸ್ ವಿಲ್ ಬಿ ದೇರ್. ದೋಸ್ ಸ್ಟೆಪ್ಸ್ ವಿಲ್ ಬಿ ಕೆಟಲೈಸ್ಡ್ ಬೈ ದಿ ಎನ್ಝೈಮ್. ಬೇರೆ ಬೇರೆ ಎನ್ಝೈಮಲ್ಲಿ ಅದು ಕೆಟಲೈಸ್ ಮಾಡ್ತಾ ಹೋಗುತ್ತೆ. ಸಿಂಪಲಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ನಾವು ಫುಡ್ನ ತೊಗೊಳ್ತೀವಿ, ಆ ಫುಡ್ಡಲ್ಲಿ ಸಿಂಪ್ಲೆಸ್ಟ್ ಫಾರ್ಮ್ ಏನಿದೆ ಲಿವರ್ಗೆ ಹೋದಾಗ ಗ್ಲೂಕೋಸಾಗಿ ಕನ್ವರ್ಟ್ ಆಗುತ್ತೆ. ಆ ಗ್ಲೂಕೋಸ್ ಏನಾಗುತ್ತೆ, ಅಂಡರ್ಗೋಸ್ ಪಾರ್ಷಿಯಲ್ ಆಕ್ಸಿಡೇಷನ್ to form 2 molecules of pyruvate. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಗ್ಲೈಕಾಲಿಸಿಸ್ ಅಂತ ಕರಿತೀವಿ. ಇದು 10 ಡಿಫ್ರೆಂಟ್ ಸ್ಟೆಪ್ಸಲ್ಲಿ ಆಗುತ್ತೆ. ಒನ್ಸ್ ದ ಪೈರುವೇಟ್ ದಟ್ ಹ್ಯಾಸ್ ಬೀನ್ ಫಾರ್ಮ್ಡ್, ಆ ಪೈರುವೇಟ್ ಆಗಿರೋ ಅಂಥದ್ದು ಏನಾಗುತ್ತೆ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಅಸಿಟೈಲ್ ಕೋಎನ್ಝೈಮ್. ಸೊ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಪ್ರಿಕರ್ಸರ್ ಫಾರ್ ದಿ 3rd ಸ್ಟೆಪ್, ದಟ್ ಇಸ್ ಅ ಕ್ರೆಬ್ ಸೈಕಲ್ ಆರ್ TCA ಸೈಕಲ್ ಆರ್ ಸಿಟ್ರಿಕ್ ಆಸಿಡ್ ಸೈಕಲ್. ಅಂದರೆ ನನಗೆ ಯಾವುದೋ ಒಂದು ಸ್ಟಾರ್ಟಿಂಗ್ ಮೆಟೀರಿಯಲ್ ಬೇಕು, ಯಾವುದೋ ಒಂದು ರಾ ಮೆಟೀರಿಯಲ್ ಬೇಕು. ಆ ರಾ ಮೆಟೀರಿಯಲ್ಗೆ ನಾವು ಪ್ರಿಕರ್ಸರ್ಸ್ ಅಂತ ಕರಿತೀವಿ. ಸೊ ಕ್ರಿಕ್ ಸೈಕಲ್ಗೆ ಪ್ರಿಕರ್ಸರ್ ಯಾವುದು ಅಂದರೆ ಅಸಿಟೈಲ್ ಕೋಎನ್ಝೈಮ್ A ಇರುತ್ತೆ. ಸೊ ಅದನ್ನು ತಗೊಂಡು ಅದನ್ನು ನಾವೇನು ಮಾಡ್ತೀವಿ, ಪ್ರೋಸೆಸ್ ಮಾಡಿ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಎನರ್ಜಿ ರಿಲೀಸಿಂಗ್ ಮಾಲಿಕ್ಯೂಲ್ಸ್ಗಳಿಗೆ
ಆ ಥರ ಕನ್ವರ್ಟ್ ಮಾಡ್ಕೊಳ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಕ್ರಿಪ್ಸ್ ಸೈಕಲ್ ಅಂತ ಕರಿತೀವಿ, ವಿಚ್ ಇಸ್ ದ ಥರ್ಡ್ ಸ್ಟೆಪ್ ಇನ್ ಸೆಲ್ಯುಲಾರ್ ರೆಸ್ಪಿರೇಷನ್. It is the common pathway for complete oxidation of carbohydrates, proteins and lipids as they are metabolized to acetyl coenzyme A or other intermediates of the cycle. So ಇಲ್ಲಿ ಏನಾಗುತ್ತೆ, ಕ್ರಿಪ್ಸ್ ಸೈಕಲ್ ಏನಾಗುತ್ತೆ, ಇಟ್ಸ್ ಅ ಕಾಮನ್ ಪಾತ್ವೇ. ಈಗ ಏನಾಯಿತು, ಗ್ಲೈಕಾಲಿಸಿಸಲ್ಲಿ ಏನಾಯಿತು, ಪಾರ್ಷಿಯಲ್ ಹೈಡ್ರಾಲಿಸಿಸ್ ಪಾರ್ಷಿಯಲ್ ಆಕ್ಸಿಡೇಷನ್ ಆಗ್ತಾ ಇದೆ ಗ್ಲೂಕೋಸ್ದು. ಆದರೆ ಇಲ್ಲಿ ಏನಾಗುತ್ತೆ, ಕ್ರಿಪ್ಸ್ ಸೈಕಲ್ ಏನಾಗುತ್ತೆ, ಇಲ್ಲೂ ಆಕ್ಸಿಡೇಷನ್ ಆಗುತ್ತೆ. ಇಲ್ಲಿ ಇಂಟರ್ಮೀಡಿಯೇಟ್ ಆಗಿ ಏನಾಗುತ್ತೆ, ಆಕ್ಸಿಡೇಷನ್ ಆದಾಗ ಏನಾಗುತ್ತೆ, ಅಸಿಟೈಲ್ ಕೋ ಎನ್ಸೈಮ್ ಬರುತ್ತೆ. ಇಲ್ಲಿ ನಿಮಗೆ 8 ಡಿಫ್ರೆಂಟ್ ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಯೂಸಿಂಗ್ ಡಿಫ್ರೆಂಟ್ ಎನ್ಸೈಮ್ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಎನರ್ಜಿ ರಿಲೀಸಿಂಗ್ ಮಾಲಿಕ್ಯೂಲ್ಸ್. ಆ ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಈ ಸೈಕಲ್ಗೆ ನಾವೇನಂತ ಕರಿತೀವಿ, ಕ್ರಿಪ್ಸ್ ಸೈಕಲ್ ಅಂತ ಕರಿತೀವಿ. ಅಸಿಟೈಲ್ ಕೋಎನ್ಸೈಮ್ ಪ್ರೊಡ್ಯೂಸ್ಡ್ ಎಂಟರ್ಸ್ ದಿಸ್ ಕ್ರಿಪ್ಸ್ ಸೈಕಲ್. Glucose is fully oxidized in this process. Acetyl coenzyme combines with a 4-carbon compound oxaloacetate to form 6-carbon citrate. ಇಲ್ಲಿ ಏನಾಗುತ್ತೆ, ಫೈನಲ್ ಪ್ರಾಡಕ್ಟ್ ಏನಾಗುತ್ತೆ, ಸಿಟ್ರಿಕ್ ಆಸಿಡ್ ಇರುತ್ತೆ. ಹಂಗಾಗಿ ಇದಕ್ಕೆ ಸಿಟ್ರಿಕ್ ಆಸಿಡ್ ಸೈಕಲ್ ಅಂತಲೂ ಕರೀತಾರೆ. ಇನ್ ದಿಸ್ ಪ್ರೋಸೆಸ್ 2 molecules of carbon dioxide are released and oxaloacetate is recycled. Energy stored in ATP and other high energy compounds like NADH and FADH2. ಇವೆರಡೂ ಏನಾಗಿದೆ, ಹೈ ಎನರ್ಜಿ ಕಾಂಪೊನೆಂಟ್ಸ್, ಅವು ರಿಲೀಸ್ ಆಗ್ತವೆ ಡ್ಯೂರಿಂಗ್ ದಿ ಕ್ರಿಪ್ಸ್ ಸೈಕಲ್. ಇದು ಥರ್ಡ್ ಸ್ಟೇಜ್ ಆಯಿತು. ಫೋರ್ತ್ ಸ್ಟೇಜಲ್ಲಿ ಏನಾಗುತ್ತೆ, ವಾಟ್ ಎವರ್ ದ ಎನರ್ಜಿ ದಟ್ ಹ್ಯಾಸ್ ಬಿನ್ ಜನರೇಟೆಡ್ ಐದರ್ ಬಿಕಾಸ್ ಆಫ್ ದಿ ಗ್ಲೈಕಾಲಿಸಿಸ್ ಆಗಿರ್ಬೋದು, ಅಥವಾ ಫರ್ಮೆಂಟೇಷನ್ ಪ್ರೋಸೆಸ್ ಆಗಿರ್ಬೋದು, ಇಲ್ಲಾಂದರೆ ಕ್ರಿಪ್ಸ್ ಸೈಕಲ್ ಆಗಿರ್ಬೋದು, ಎಲ್ಲ ಏನಾಗುತ್ತಲ್ಲ ಎನರ್ಜಿ ರಿಲೀಸ್ ಆಗಿದೆಯಲ್ಲ, ಅದೇನಾಗುತ್ತೆ ಅಂದರೆ ATP is generated when electrons are transferred from energy-rich molecules like NADH, FADH2 produced in glycolysis, citric acid cycle and fatty acid oxidation to molecular oxygen by a series of electron carriers. Oxygen is reduced to water. It takes place in the inner membrane of mitochondria. ಸೊ ಇದೆಲ್ಲ ಎಲ್ಲ ಆಗುತ್ತೆ ಅಂದರೆ ಮೈಟೋಕಾಂಡ್ರಿಯಾದಲ್ಲಿ ಆಗ್ತಾ ಇರುತ್ತೆ. ಸೊ ಇಷ್ಟು 4 ಸ್ಟೆಪ್ ನಿಮ್ಗೆ ಏನಾಗುತ್ತೆ, ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ ಆಗ್ತಾ ಹೋಗುತ್ತೆ. ಗ್ಲೈಕಾಲಿಸಿಸ್ ಆಗುತ್ತೆ, ಫಾರ್ಮೇಷನ್ ಆಫ್ ಅಸಿಟೈಲ್ ಕೋಎನ್ಸೈಮ್ ಆಗುತ್ತೆ, ಕ್ರಿಪ್ಸ್ ಸೈಕಲ್ ಆಗುತ್ತೆ, ಅಲ್ಲಿ ಏನು ಎನರ್ಜಿ ರಿಲೀಸ್ ಆಗಿರುತ್ತಲ್ಲ ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಈ ರೀತಿಯಾಗಿ 4 ಸ್ಟೆಪ್ಪು ನಿಮಗೆ ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ ಆಗುತ್ತೆ. ಇನ್ ಟರ್ನ್ ಇದಕ್ಕೆ ಮೆಟಬಾಲಿಕ್ ಪಾತ್ವೇ ಅಂತಲೂ ಕರಿತೀವಿ ನಾವು. ಈ ಕ್ರಿಪ್ಸ್ ಸೈಕಲ್ ಇದಕ್ಕೆ ಸಿಟ್ರಿಕ್ ಆಸಿಡ್ ಅಂತ ಸೈಕಲ್ ಅಂತ ಕರೀತಾರೆ, CAC ಅಂತ ಕರೀತಾರೆ, ಇಲ್ಲಾಂದರೆ TCA ಸೈಕಲ್ ಅಂತ ಕರೀತಾರೆ, ಟ್ರೈ ಕಾರ್ಬಾಕ್ಸಿ ಆಸಿಡ್ ಸೈಕಲ್ ಅಂತ ಹೇಳ್ತಾರೆ. ಯಾಕೆಂದರೆ ಸಿಟ್ರಿಕ್ ಆಸಿಡ್ದು ಐಯುಪ್ಯಾಕ್ ನೇಮ್ ಏನಾಗುತ್ತೆ ಅಂದರೆ ಟ್ರೈ ಕಾರ್ಬಾಕ್ಸಿ ಆಸಿಡ್ ಇದೆ. ಹಾಗಾಗಿ ಸಿಟ್ರಿಕ್ ಆಸಿಡ್ ಬದಲು ಇವರು ಟ್ರೈ ಕಾರ್ಬಾಕ್ಸಿ ಆಸಿಡ್ ಸೈಕಲ್ ಅಂತ ಕರೀತಾರೆ, ಅಥವಾ TCA ಸೈಕಲ್ ಅಂತ ಕರೀತಾರೆ. Krebs cycle is referred as a citric acid cycle, as citric acid is the first product formed in the cycle. Krebs cycle is named after the Ken's Crick, who postulated the detailed cycle. He was awarded the Nobel Prize in 1953 for his contribution. Krebs cycle is a part of the cellular respiration. ಒಟ್ಟು 4 ನಿಮಗೆ ಸ್ಟೆಪ್ ಆಗುತ್ತೆ ಸೆಲ್ಯುಲರ್ ರೆಸ್ಪಿರೇಷನಲ್ಲಿ. ಅಲ್ಲಿ ಥರ್ಡ್ ಸ್ಟೆಪ್ ಏನಿದೆಯಲ್ಲ ಅದಕ್ಕೆ ನಾವೇ ಕರಿತೀವಿ ಕ್ರಿಪ್ಸ್ ಸೈಕಲ್ ಅಂತ ಕರಿತೀವಿ. ಇನ್ನು ಮುಂಚೆನೇ ಹೇಳಿದಂಗೆ ಈ ಕ್ರಿಪ್ಸ್ ಸೈಕಲ್ ಇಸ್ ಎ ಸೀರೀಸ್ ಆಫ್ ರಿಯಾಕ್ಷನ್, ಚೈನ್ ಆಫ್ ರಿಯಾಕ್ಷನ್ ಅಕ್ಕರಿಂಗ್ ಇನ್ ಮೈಟೋಕಾಂಡ್ರಿಯಾ ಥ್ರೂ ಆಲ್ಮೋಸ್ಟ್ ಆಲ್ ದಿ ಲಿವಿಂಗ್ ಸೆಲ್ಸ್ ಪ್ರೊಡ್ಯೂಸ್ಡ್ ಎನರ್ಜಿ ಇನ್ ದಿ ಏರೋಬಿಕ್ ರೆಸ್ಪಿರೇಷನ್. ಇಲ್ಲಿ ನೀವು ನೆನ್ಪಿಟ್ಕೋಬೇಕು, ಏರೋಬಿಕ್ ರೆಸ್ಪಿರೇಷನ್ ಅಂದರೆ ಏನಾಗುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆಗ್ತಾ ಇರುವಂಥದ್ದು. ಗ್ಲೈಕಾಲಿಸಿಸ್ಗೆ ದೇರ್ ಇಸ್ ನೋ ನೀಡ್ ಆಫ್ ಆಕ್ಸಿಜನ್, ವೆರಾಸ್ ಕ್ರಿಪ್ಸ್ ಸೈಕಲ್ ಬೇಕು, ಆ ಸೀರೀಸ್ ಆಫ್ ರಿಯಾಕ್ಷನ್ ಆಗಬೇಕು ಕ್ರಿಪ್ಸ್ ಸೈಕಲಲ್ಲಿ ಅಂದರೆ ಆಕ್ಸಿಜನ್ ಇಸ್ ರಿಕ್ವೈರ್ಡ್. ಇಟ್ ಟೇಕ್ಸ್ ಪ್ಲೇಸ್ ಕ್ರಿಪ್ಸ್ ಸೈಕಲ್, ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದಿ living cells of all the living organism in an aerobic respiration. Oxygen ಬೇಕೇ ಬೇಕು. It uses oxygen, gives us water and carbon dioxide as product. ADP ಇರುವಂಥದ್ದು ಏನಾಗುತ್ತೆ, ATP ಆಗಿ ಕನ್ವರ್ಟ್ ಆಗುತ್ತೆ. This cycle renders the electron and hydrogen required for electron chain transport. ಸೊ ಕ್ರಿಪ್ಸ್ ಸೈಕಲಲ್ಲಿ ಏನು ಎನರ್ಜಿ ರಿಲೀಸ್ ಆಗುತ್ತಲ್ಲ, ಎನರ್ಜಿ ರಿಲೀಸ್ ಆಗೋದಕ್ಕೆ ನಾವೇನಂತ ಕರಿತೀವಿ, ಕರೆನ್ಸಿ ಅಂತ ಕರಿತೀವಿ. ಎನರ್ಜಿ ಕರೆನ್ಸಿ ಆಫ್ ದಿ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ATPನಲ್ಲಿ ಅದಿರುತ್ತೆ. ಸೊ ಏನು ಜನ್ರೇಟ್ ಆಗುತ್ತಲ್ಲ ಅದು ಕ್ಯಾರಿ ಔಟ್ ಆಗೋಕ್ಕೆ, ಎಲೆಕ್ಟ್ರಾನ್ ಚೈನ್ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಇದು ಮಾಡುತ್ತೆ. ನಾವು ಮುಂಚೆನೇ ಹೇಳ್ದಂಗೆ ಇಟ್ಸ್ ಎ ಸೀರೀಸ್ ಆಫ್ ರಿಯಾಕ್ಷನ್. ಕ್ರಿಪ್ಸ್ ಸೈಕಲಲ್ಲಿ 8 ಸ್ಟೆಪ್ ಪ್ರೋಸೆಸ್ ಇದೆ. ಮೊದಲನೇ ಸ್ಟೆಪ್ಪಲ್ಲಿ ಏನಾಗುತ್ತೆ, ಕಂಡೆನ್ಸೇಷನ್ ಆಫ್ ಅಸಿಟೈಲ್ ಕೋಎನ್ಸೈಮ್ ಟು ಆಕ್ಸಲೋಅಸಿಟೇಟ್ ವಿಚ್ ಗೋಯಿಂಗ್ ಟು ಕಂಟೈನ್ 4 ಕಾರ್ಬನ್ ಆಟಮ್ ಫಾರ್ಮಿಂಗ್ 6 carbon citrate coenzyme A is released.
ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಕನ್ವರ್ಷನ್ ಆಫ್ ಸಿಟ್ರೇಟ್ ಟು ಇಟ್ಸ್ ಐಸೋಮರ್ ಐಸೋಸಿಟ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ಐಸೋಸಿಟ್ರೇಟ್ ಈಸ್ ಸಬ್ಜೆಕ್ಟೆಡ್ ಟು ಡಿಹೈಡ್ರೋಜನೇಷನ್ ಆ್ಯಂಡ್ ಡಿಕಾರ್ಬಾಕ್ಸಿಲೇಷನ್ ಫಾರ್ಮಿಂಗ್ ಆಲ್ಫಾ ಕೀಟೋ ಗ್ಲುಕೋಟಾಟ್ರೇಟ್. ಇದು 5 ಕಾರ್ಬನ್ ಆಟಮ್ ಇರುತ್ತೆ. ಸೊ ನಿಮಗೆ ಇಷ್ಟು ಡೀಟೇಲ್ ಆಗಿ ಬೇಕಾಗಿಲ್ಲ, ಇದನ್ನ ಅವರು ಕೋರ್ ಬಯೋಕೆಮಿಸ್ಟ್ರಿ ಓದೋವಂಥವ್ರು ಡೀಟೇಲಾಗಿ ಓದ್ತಾರೆ. ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ವಾಟ್ ಈಸ್ ಕ್ರಿಪ್ ಸೈಕಲ್ ಅಂತ ಕೇಳಿದರೆ, ಕ್ರಿಪ್ ಸೈಕಲ್ ಇಸ್ ಒನ್ ಆಫ್ ದಿ ಸ್ಟೆಪ್ಸ್ ಇನ್ ದಿ ಸೆಲ್ಯುಲಾರ್ ರೆಸ್ಪಿರೇಷನ್. ಕ್ರಿಪ್ ಸೈಕಲಲ್ಲಿ ಎಷ್ಟು ಸ್ಟೆಪ್ಪಲ್ಲಿ ಆಗುತ್ತೆ, 8 ಸ್ಟೆಪ್ಪಲ್ಲಿ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ATP ವಿಲ್ ಬಿ ಜನರೇಟೆಡ್. Again, high energy molecules are also generated in the Krebs cycle. Again, here you are going to use lot of enzymes which bring about all these reactions. ಅಷ್ಟು ನಿಮಗೆ ನೆನಪಿದ್ರೆ ಸಾಕಾಗತ್ತೆ. ಆದರೆ ಸಿನ್ಸ್ ಇದೆ ಅಂತ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫೋರ್ತ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಆಲ್ಫಾ ಕೀಟೋ ಗ್ಲುಕರೇಟ್ ಏನು ಬಂದಿರುತ್ತಲ್ಲ, 5 ಕಾರ್ಬನ್ ಇರುವಂಥದ್ದು, experiences the oxidative decarboxylation forming succinyl coenzyme A with a 4 carbon atom. Conversion of succinyl coenzyme to succinate by the succinyl coenzyme synthetase enzyme along with a substrate level phosphorylation of the GDP forming GTP. GDP ಅಂದರೆ ನಾನು ಆಲ್ರೆಡಿ ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಹಳೆ ವಿಡಿಯೋಗಳಲ್ಲಿ. ಇದ್ರ ಹಿಂದಿನ ವಿಡಿಯೋ ನೀವು ನೋಡಿದ್ರೆ ಅಲ್ಲಿ ಗೊತ್ತಾಗತ್ತೆ. ಗ್ಲಿಸರಾಲ್ಡಿಹೈಡ್ ಡೈಫಾಸ್ಫೇಟ್, ಗ್ಲಿಸರಾಲ್ಡಿಹೈಡ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಆಕ್ಸಿಡೇಷನ್ ಆಫ್ ಸಕ್ಸನೇಟ್ ಟು ಫಾರ್ಮೇಟ್ ಫ್ಯುಮರೇಟ್ ಬೈ ದಿ ಎನ್ಸೈಮ್ ಸಕ್ಸನೇಟ್ ಡಿಹೈಡ್ರೋಜನೇಸ್. ಇದು 6th ಸ್ಟೆಪ್. 7th ಸ್ಟೆಪ್ಪಲ್ಲಿ ಏನಾಗುತ್ತೆ, ಫ್ಯುಮರೇಟ್ ಗೆಟ್ ಕನ್ವರ್ಟೆಡ್ ಇನ್ ಟು ಮ್ಯಾಲೇಟ್ ಬೈ ದಿ ಅಡಿಷನ್ ಆಫ್ 1 water. Malate is dehydrogenated to form oxaloacetate which combines with another molecule of acetyl coenzyme starts a new cycle. So ಈ cycle ಏನಾಗುತ್ತೆ, ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಾ ಇರುತ್ತೆ. We are going to start with the condensation of the acetyl coenzyme with the oxaloacetate. ಸೊ ಅದು ಫೈನಲ್ ಸ್ಟೇಜಲ್ಲೂ ನನಗೆ ಬರ್ತಾ ಹೋಗುತ್ತೆ. ಈ ಕ್ರಿಪ್ ಸೈಕಲ್ ಹೇಗೆ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೋಸ್ಟ್ ಪ್ರಾಬಬಲಿ ಫಾರ್ ಓಪನ್ ಎಲೆಕ್ಟಿವ್ ಇಷ್ಟು ಡೀಟೇಲ್ ಆಗಿ ನಿಮಗೆ ಬೇಕಾಗಿಲ್ಲ. 8th ಸ್ಟೆಪ್ಪಲ್ಲಿ ಏನಿದೆಯಲ್ಲ ಅದು ಎಲ್ಲ ಆಗುತ್ತೆ ಅಂತ ಕೇಳ್ತಾರೆ. ಮೈಟೋಕಾಂಡ್ರಿಯಾ ಮ್ಯಾಟ್ರಿಕ್ಸ್ ಆಫ್ ದಿ ಕಾಂಡ್ರಿಯಾದಲ್ಲಿ ಆಗುತ್ತೆ ಅಂಡರ್ ಏರೋಬಿಕ್ ಕಂಡೀಷನ್. ಆ ಕಂಡೀಷನ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. The first step is the condensation of acetyl coenzyme with a 4 carbon compound oxaloacetate to form 6 carbon citrate coenzyme A is released. This reaction is catalyzed by citrate synthesis. Step 2 ನಲ್ಲಿ ಏನಾಗುತ್ತೆ ಅಂತಂದರೆ, citrate is converted into its isomer isocitrate. ಇದು ಆಕ್ಸಿಟೋನೇಸ್ catalyzes this reaction. Step 3 ನಲ್ಲಿ ಏನಾಗುತ್ತೆ, ನಿಮ್ಮದು ಐಸೋಸಿಟ್ರೇಟ್ ಏನು ಬಂದಿದೆಯಲ್ಲ, it undergoes dehydrogenation decarboxylation to form 5 carbon alpha keto glucotartrate. The molecular form of carbon dioxide is released. Isocitrate dehydrogenase catalyzes the reaction. ಇಲ್ಲಿ NAD plus get converted into NADH ಆಗಿ ಕನ್ವರ್ಟ್ ಆಗುತ್ತೆ. ಆಲ್ಫಾ ಕೀಟೋ ಗ್ಲುಕರೇಟ್ ಅಂಡರ್ಗೋಸ್ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್. ನೆನ್ಪಿಟ್ಕೋಬೇಕು, ಡಿಕಾರ್ಬಾಕ್ಸಿಲೇಷನ್ ಅಂದರೆ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಅರ್ಥ. ಟು ಫಾರ್ಮ್ ಸಕ್ಸಿನೈಲ್ ಕೋಎನ್ಸೈಮ್ ಎ 4 carbon compound. The reaction is catalyzed by alpha keto glucotartrate dehydrogenase enzyme complex. One of the molecules of carbon dioxide is released. Again NAD plus get converted into NADH ಆಗಿ ಕನ್ವರ್ಟ್ ಆಗುತ್ತೆ. NADH is the high energy molecules. Succinyl coenzyme forms succinate. Again ಇಲ್ಲಿ ಇನ್ನೊಂದು ಎಂಜೈಮು ಅದನ್ನು ಕೆಟಲೈಸ್ ಮಾಡುತ್ತೆ. This is coupled with a substrate level phosphorylation of GTP to get GTP. GTP transfers its phosphate to ADP forming ATP. ಇಲ್ಲೂ ಒಂದು ಎನರ್ಜಿ ರಿಲೀಸ್ ಆಗುತ್ತೆ. Succinate is oxidized by the enzyme succinate dehydrogenase to form fumarate. In this process FAD is get converted into FADH2 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ 8 ಸ್ಟೆಪ್ಪಲ್ಲಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಕ್ರಿಪ್ ಸೈಕಲ್ ಆಗ್ತಾ ಹೋಗುತ್ತೆ. ಸೊ ಒಂದು ಮಾಲಿಕ್ಯೂಲಿಂದ ಇನ್ನೊಂದು ಮಾಲಿಕ್ಯೂಲ್ಗೆ ಕನ್ವರ್ಷನ್ಸ್ ಆಗ್ತಾ ಹೋಗುತ್ತೆ ಬೈ ಯೂಸಿಂಗ್ ಡಿಫರೆಂಟ್ ಎಂಜೈಮ್. ಫ್ಯುಮರೇಟ್ ಗೆಟ್ ಕನ್ವರ್ಟೆಡ್ ಟು ಮ್ಯಾಲೇಟ್ ಬೈ ದಿ ಅಡಿಷನ್ ಆಫ್ 1 molecule of water. The enzyme catalyzed this reaction is called as fumarase ಅಂತ ಕರೀತಾರೆ. Malate is dehydrogenated to form oxaloacetate which combines with another molecule of acetyl coenzyme A and start the new cycle.
hydrogens removed get transferred to NAD plus forming NADH. Malate hydrogenase catalyzes this reaction. ನೀವು ನೆನ್ಪಿಟ್ಕೋಬೇಕು, ASE ಅಂತ ಎಂಡ್ ಆಯಿತು ಅಂದರೆ ಅದು ಎನ್ಸೈಮ್ ಆಗಿರುತ್ತೆ. ಯೂಶಲಿ ಎನ್ಸೈಮ್ಸ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಕೆಟಲಿಸ್ಟ್, ಬಯೋ ಕೆಟಲಿಸ್ಟ್ ಅಂತ ಕರಿತೀವಿ. ಈ ಕಂಪ್ಲೀಟ್ ಕ್ರಿಪ್ ಸೈಕಲ್ ಆಗಬೇಕಾದ್ರೆ ಒಟ್ಟು ಎಷ್ಟು ಸ್ಟೆಪ್ ಆಗುತ್ತೆ? 8 ಸ್ಟೆಪ್ ಆಗುತ್ತೆ. ಎಲ್ಲಾಗುತ್ತೆ? ಮೈಟ್ರೋಕಾಂಡ್ರಿಯಾದಲ್ಲಿ ಆಗುತ್ತೆ. ಜೊತೆಗೆ ಏನಾಗುತ್ತೆ, ಹೈ ಎನರ್ಜಿ ಕಂಟೆಂಟ್ ಮಾಲಿಕ್ಯೂಲ್ಸು ರಿಲೀಸ್ ಆಗ್ತಾ ಹೋಗುತ್ತೆ. ದಿಸ್ ವಿಲ್ ಬಿ ಇನ್ ಎ ಸೈಕ್ಲಿಕ್ ಮ್ಯಾನರಲ್ಲಿ ಆಗ್ತಾ ಇರುತ್ತೆ. ಫಾರ್ ದಿ ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಎ ಗ್ಲೂಕೋಸ್ ಮಾಲಿಕ್ಯೂಲ್ ದ ಕ್ರಿಪ್ ಸೈಕಲ್ ಈಲ್ಡ್ಸ್ 4 ಕಾರ್ಬನ್ ಡೈಆಕ್ಸೈಡ್, 6 NADH and 2 FADH2. FADH2 NADH ಏನಿದೆಯಲ್ಲ, ದೇ ಆರ್ ಹೈ ಎನರ್ಜಿ ಕಂಟೆಂಟ್ ಮಾಲಿಕ್ಯೂಲ್. ಜೊತೆಗೆ 2 ATP ನಮಗೆ ರಿಲೀಸ್ ಆಗುತ್ತೆ. ಸೊ ATP ಇಸ್ ನಥಿಂಗ್ ಬಟ್ ದ ಕರೆನ್ಸಿ ಆಫ್ ದಿ ಎನರ್ಜಿ. ಸೊ ನನಗೆ ATPs ಬಂದಂಗೆ ಅಥವಾ ಎನರ್ಜಿ ರಿಲೀಸಿಂಗ್ ಮಾಲಿಕ್ಯೂಲ್ ಜಾಸ್ತಿ ಆಗ್ತಾ ಇದೆ ಅಂದರೆ ನನಗೆ ಕೆಲಸ ಮಾಡೋದಕ್ಕೆ ಎನರ್ಜಿ ನನಗೆ ಸಿಗ್ತಾ ಹೋಗುತ್ತೆ. ಅದನ್ನೇ ನೀವು ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ ನೋಡ್ತಾ ಹೋದರೆ ಹೇಗೆ ಆಗುತ್ತೆ ಅಂತ. ಸೊ ಗ್ಲೂಕೋಸ್ ಇರುತ್ತೆ, ಆ ಗ್ಲೂಕೋಸ್ ಏನಾಗುತ್ತೆ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಅಸ್ಟೈಲ್ ಕೋಎನ್ಸೈಮ್ A ಆಗಿ ಕನ್ವರ್ಟ್ ಆಗುತ್ತೆ. ಅದೇನಾಗ್ತಾ ಹೋಗುತ್ತೆ, ಯೂಸಿಂಗ್ ಡಿಫ್ರೆಂಟ್ enzymes, bioenzymes, it get converted into oxaloacetate. It's a cyclic ring. ಫಸ್ಟು ಸಿಟ್ರೇಟ್ ಇರುತ್ತೆ, ಸಿಟ್ರೇಟ್ ಇದ್ದಿದ್ದು ಏನಾಗುತ್ತೆ, ಐಸೋಸಿಟ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಫಸ್ಟ್ ಏನಾಗುತ್ತೆ, ಅಸ್ಟೈಲ್ ಕೋಎನ್ಸೈಮ್ ಇರೋದು ಸಿಟ್ರೇಟ್ ಆಗುತ್ತೆ. ಸಿಟ್ರೇಟ್ ಆದಮೇಲೆ ಅದೇನಾಗುತ್ತೆ, ಐಸೋಸಿಟ್ರೇಟ್ ಆಗುತ್ತೆ. ಐಸೋಸಿಟ್ರೇಟ್ ಆದಮೇಲೆ ಆಲ್ಫಾ ಕೀಟೋ ಗ್ಲೂಕೋಟಾಟ್ರೇಟ್ ಆಗುತ್ತೆ. ಅದಾದಮೇಲೆ ಸೆಕ್ಸಿನೈಲ್ ಕೋಎನ್ಸೈಮ್ A ಆಗುತ್ತೆ. ಅದಾದಮೇಲೆ ಸೆಕ್ಸಿನೇಟ್ ಆಗುತ್ತೆ. ಅದಾದಮೇಲೆ ಫ್ಯೂಮರೇಟ್ ಆಗುತ್ತೆ. ಅದಾದಮೇಲೆ ಮ್ಯಾಲೇಟ್ ಆಗುತ್ತೆ. ಎಗೇನ್ ನಿಮಗೆ ಡ್ಯೂರಿಂಗ್ ದಿಸ್ ಪ್ರೋಸೆಸ್ ಆಕ್ಸಲೋಅಸೆಟೇಟ್ ಬರುತ್ತೆ. ಎಗೇನ್ ದಟ್ ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗ್ತಾ ಇದೆ ನಿಮಗೆ ಅಂದರೆ FADH2 ರಿಲೀಸ್ ಆಗ್ತಾ ಇದೆ, ಅದೇ ಥರ NADH ರಿಲೀಸ್ ಆಗ್ತಾ ಇದೆ, ಅದೇ ಥರ ನಿಮಗೆ ATP ರಿಲೀಸ್ ಆಗ್ತಾ ಇದೆ. ಸೊ ಇದೆಲ್ಲನೂ ಏನಂದರೆ ದೇ ಆರ್ ದಿ ಎನರ್ಜಿ. ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಆದಾಗ ನನಗೆ ಇಷ್ಟು ರಿಲೀಸ್ ಆಗ್ತಾ ಇದೆ. ಇದನ್ನು ಆಗೋದಕ್ಕೆ ವೇರಿಯಸ್ ಬಯೋ ಎನ್ಸೈಮ್ಸ್ ಆರ್ ಇನ್ವಾಲ್ವ್ಡ್. ಸೊ ಅಷ್ಟು ನಿಮಗೆ ನೆನಪಿದ್ರೆ ಈಸಿಯಾಗಿ ನೀವು ಇದು ಕ್ರಿಪ್ ಸೈಕಲ್ನ ಬರಿಬೋದು. ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ 4 ಸ್ಟೆಪ್ ಆಗುತ್ತೆ. ಅದರಲ್ಲಿ ಒನ್ ಆಫ್ ದಿ ಸ್ಟೆಪ್ ಯಾವುದು ಅಂದರೆ ಕ್ರಿಪ್ ಸೈಕಲ್. ಇದು ಎಲ್ಲಾಗುತ್ತೆ, ಮೈಟೋಕಾಂಡ್ರಿಯಾದಲ್ಲಿ ಆಗುತ್ತೆ. ಇದಕ್ಕೆ ಸಿಟ್ರಿಕ್ ಆ್ಯಸಿಡ್ ಸೈಕಲ್ ಅಂತ ಕರೀತಾರೆ ಅಥವಾ TCA ಸೈಕಲ್ ಅಂತ ಕರೀತಾರೆ. ಯಾಕೆಂದರೆ ಫಸ್ಟ್ ಪ್ರಾಡಕ್ಟ್ ಬರೋ ಅಂಥದ್ದು ನನಗೆ ಸಿಟ್ರಿಕ್ ಆ್ಯಸಿಡ್ ಇದೆ, ಹಾಗಾಗಿ ಇದನ್ನು ಸಿಟ್ರಿಕ್ ಆ್ಯಸಿಡ್ ಸೈಕಲ್ ಅಂತ ಕರೀತಾರೆ. ಇದಕ್ಕೆ TCA ಸೈಕಲ್ ಅಂತಲೂ ಕರೀತಾರೆ. ಯಾಕೆ ಅಂದರೆ ಕಾರ್ಬಾಕ್ಸಿ ಆ್ಯಸಿಡ್ ಇದೆ, ವಿಚ್ ಇಸ್ ಐಯುಪ್ಯಾಕ್ ನೇಮ್ ಫಾರ್ ಅದರ್ ನೇಮ್ ಫಾರ್ ಸಿಟ್ರಿಕ್ ಆ್ಯಸಿಡ್. ಹಾಗಾಗಿ ಅದನ್ನು TCA ಸೈಕಲ್ ಅಂತಲೂ ಕರೀತಾರೆ. ಇದು ಎಲ್ಲಾಗುತ್ತೆ, ಮೈಟೋಕಾಂಡ್ರಿಯಾದಲ್ಲಿ ಆಗುತ್ತೆ. ಎಷ್ಟು ಸ್ಟೆಪ್ಪಲ್ಲಿ ಆಗುತ್ತೆ? 8 ಸ್ಟೆಪ್ಪಲ್ಲಿ ಆಗುತ್ತೆ. ಸೊ ಇಲ್ಲಿ ನನಗೆ ಏನು ರಿಲೀಸ್ ಆಗುತ್ತೆ, FADH2 ರಿಲೀಸ್ ಆಗುತ್ತೆ, NADH ಆಗುತ್ತೆ, ಅದೇ ಥರ ATP ನನಗೆ ರಿಲೀಸ್ ಆಗುತ್ತೆ. ಇದೆಲ್ಲ ಏನು ಅಂದರೆ ಹೈ ಎನರ್ಜಿ ಕಂಟೆಂಟ್ ಇರುವಂಥ ಮಾಲಿಕ್ಯೂಲ್ಸು. ಸೊ ಇಲ್ಲೇನಾಗ್ತಿದೆ, ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಆಗ್ತಿದೆ ಇನ್ ದಿ ಎರೋಬಿಕ್ ಕಂಡೀಷನ್, ನಾಟ್ ಅನರೋಬಿಕ್ ಕಂಡೀಷನ್, ಅಂಡರ್ ಎರೋಬಿಕ್ ಕಂಡೀಷನ್ ರಿಯಾಕ್ಷನ್ಸು ಆಗ್ತಾ ಇದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.